ಐಪಿಎಸ್ ಅಧಿಕಾರಿಯ ಬರ್ಬರ ಹತ್ಯೆಯಾಗಿದೆ. ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ ಬರ್ಬರ ಹತ್ಯೆಗೊಳಗಾಗಿದ್ದಾರೆ. ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲಿ ನಡೆದಿರುವಂತಹ ಕೊಲೆ ಇದಾಗಿದ್ದು, ಕೊಲೆಗೆ ಹಲವಾರು ಶಂಕೆ ವ್ಯಕ್ತವಾಗ್ತಾ ಇದೆ. 1981ರ ಬ್ಯಾಚ್ನ ಅಧಿಕಾರಿಯಾಗಿರುವ ಓಂ ಪ್ರಕಾಶ್ ಪತ್ನಿಯೇ ಓಂ ಪ್ರಕಾಶ್ ಹತ್ಯೆ ಮಾಡಿಸಿರುವ ಶಂಕೆ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಐಪಿಎಸ್ ಅಧಿಕಾರಿಯ ಬರ್ಬರ ಹತ್ಯೆಯ ಹಿಂದೆ ಹಲವಾರು ಅನುಮಾನಗಳು ಮತ್ತು ಅವರ ಪತ್ನಿಯ ಮೇಲೆಯೇ ಈಗ ಶಂಕೆಯನ್ನ ವ್ಯಕ್ತಪಡಿಸುವ ಮೂಲಕವಾಗಿ ತನಿಖೆಯನ್ನ ಕೈಗೆತ್ತಿಕೊಳ್ಳಲಾಗಿದೆ. ಎಚ್ಎಸ್ಆರ್ ಲೇಔಟ್ನ ತಮ್ಮ ನಿವಾಸದಲ್ಲಿ ಅವರ ಹತ್ಯೆಯಾಗಿದೆ, ಕೊಲೆಗೈದಿದ್ದಾರೆ. ಈ ಬಗ್ಗೆ ತನಿಖೆಗೆ ಪೊಲೀಸರು ಇಳಿದಿದ್ದಾರೆ. 1981ರ ಬ್ಯಾಚ್ನ ಅಧಿಕಾರಿಯಾಗಿರುವಂತಹ ಓಂ ಪ್ರಕಾಶ್ ತಮ್ಮ ನಿವಾಸದಲ್ಲೇ ಹತ್ಯೆಯಾಗಿದೆ ಮತ್ತು ಹತ್ಯೆಗೆ ಕಾರಣಗಳೇನು ಅನ್ನೋದರ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಪತ್ನಿಯೇ ಹತ್ಯೆಗೈಯುವಂತಹ ಹಿನ್ನೆಲೆ ಏನಾಗಿತ್ತು ಅನ್ನೋದರ ಬಗ್ಗೆಯೂ ಕೂಡ ಈಗ ಪೊಲೀಸರಿಗೆ ಅನುಮಾನಗಳು ವ್ಯಕ್ತವಾಗಿದೆ. ಸದ್ಯ ಅವರ ನಿವಾಸದಲ್ಲಿ ಪೊಲೀಸರು ಪರಿಶೀಲನೆಯಲ್ಲಿ ತೊಡಗಿಕೊಂಡಿದ್ದಾರೆ. ಯಾವ ರೀತಿಯಾಗಿ ಹತ್ಯೆಯನ್ನ ಮಾಡಲಾಗಿದೆ, ಏನು ಎತ್ತ ಇನ್ನಷ್ಟೇ ವಿವರಗಳು ಲಭ್ಯವಾಗಬೇಕಾಗಿದೆ. ಬೆಂಗಳೂರಿನಲ್ಲಿ ನಿವೃತ್ತ ಐಪಿಎಸ್ ಅಧಿಕಾರಿಯ ಬರ್ಬರ ಹತ್ಯೆಗೆ ಸಂಬಂಧಪಟ್ಟಂತಹ ಬ್ರೇಕಿಂಗ್ ನ್ಯೂಸ್. ನಿವೃತ್ತ ಡಿಜಿ ಐಜಿಪಿ ಅವರ ನಿವಾಸದಲ್ಲೇ ಹತ್ಯೆಗೊಳಗಾಗಿದ್ದಾರೆ. ಬೆಂಗಳೂರಿನ ನಿವಾಸದಲ್ಲಿ ಈಗ ಪೊಲೀಸರ ಬೀಡು ಬಿಟ್ಟಿದ್ದು, 1981ರ ಬ್ಯಾಚ್ನ ಅಧಿಕಾರಿಯಾಗಿದ್ದವರು ಪತ್ನಿಯ ಓಂ ಪ್ರಕಾಶ್ ನಡುವೆ ಯಾವ ರೀತಿಯಾದಂತಹ ವೈಷಮ್ಯ ಇತ್ತು, ಏನ್ ಕಥೆ, ಅವರಿಬ್ರು ಕೂಡ ದೂರ ಆಗಿದ್ರ, ಅನಂತರದಲ್ಲಿ ಈ ಒಂದು ಹತ್ಯೆಯನ್ನ ಎಸಕಲಾಗಿದ್ಯಾ, ಹತ್ಯೆಗೆ ಯಾರೆಲ್ಲ ಕೈ ಜೋಡಿಸಿದ್ದಾರೆ ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಯಾವಾಗಿಂದ ಈ ಸಂಚನ್ನ ಹೂಡ್ಲಾಗಿತ್ತು, ಇದರ ಬಗ್ಗೆ ಅವರಿಗೆ ಅನುಮಾನವೇ ಇರಲಿಲ್ವಾ? ಈ ರೀತಿಯ ಅನುಮಾನಗಳ ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಸದ್ಯ ಅವರ ಪತ್ನಿ ಈಗ ಎಲ್ಲಿದ್ದಾರೆ, ಏನು, ಈ ಹತ್ಯೆಯ ನಂತರದಲ್ಲಿ ಏನಾದರೂ ಎಸ್ಕೇಪ್ ಆಗಿದ್ದಾರಾ, ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕುವಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ಒಟ್ಟಿನಲ್ಲಿ ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲಿ ನಡೆದಿರುವಂತಹ ಬರ್ಬರ ಹತ್ಯೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಪತ್ನಿಯಿಂದಲೇ ಹತ್ಯೆ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಸೊ ಘಟನೆ ಹೇಗಾಗಿದೆ ಮತ್ತು ಅವರ ಪತ್ನಿಯನ್ನೇನಾದರೂ ವಶಕ್ಕೆ ಪಡೆದಿದ್ದಾರಾ, ಏನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ? ದಿವ್ಯಾ, ರಾಜ್ಯದ ನಿವೃತ್ತ ಡಿಜಿಪಿ ಅಂಡ್ ಐಜಿಪಿ ಓಂ ಪ್ರಕಾಶ್ ರಾವ್ ಅವರನ್ನ ಅವರ ಮನೆಯಲ್ಲೇ ಕಗ್ಗೊಲೆಯನ್ನು ಮಾಡಲಾಗಿದೆ. ಅವರ ಹೆಂಡತಿ ಅಥವಾ ಮಗಳು ಇಬ್ಬರಿಂದ ಒಬ್ಬರಲ್ಲಿ ನಿವೃತ್ತ ಡಿಜಿಪಿ ಕೊಲೆಯಾಗಿರುವ ಶಂಕೆ ಇದೀಗ ಪೊಲೀಸರು ವ್ಯಕ್ತವನ್ನ ಪಡಿಸ್ತಿದ್ದಾರೆ. ಅಂದರೆ ಡಿಜಿಪಿಗೆ ಸ್ಟ್ಯಾಬನ್ನು ಮಾಡಲಾಗಿದೆ, ಚಾಕುವಿನಿಂದ ಇರಿದು ಕೊಲೆಯನ್ನು ಮಾಡಲಾಗಿದೆ. ಪೊಲೀಸರು ಸ್ಥಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಇಡೀ ಮನೆ ರಕ್ತಸಿಕ್ತವಾಗಿತ್ತು ಮತ್ತು ಸ್ಟ್ಯಾಬ್ ಮಾಡಿದ್ದಂತಹ ಜಾಗದಿಂದ ರಕ್ತ ಹರಿತಿತ್ತು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಇದೀಗ ಮೃತದೇಹವನ್ನು ಆಸ್ಪತ್ರೆಗೆ ಸಾಗಿಸುವ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ. ಮತ್ತು ಯಾವಾಗ ವಿಚಾರ ಪೊಲೀಸರಿಗೆ ತಿಳಿತೋ ಆ ಸಂದರ್ಭದಲ್ಲಿ ಕೂಡಲೇ ಪೊಲೀಸರು ಮನೆ ಬಳಿ ಹೋಗ್ತಾರೆ. ಎಚ್ಎಸ್ಆರ್ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಚ್ಎಸ್ಆರ್ ಲೇಔಟ್ ಪೊಲೀಸರು ಮನೆ ಬಳಿ ಹೋದಂತಹ ಸಂದರ್ಭದಲ್ಲಿ ಸಾಕಷ್ಟು ಹೊತ್ತು ಅವರ ಪತ್ನಿ ಬಾಗಿಲನ್ನು ತೆಗೆಯೋದಿಲ್ಲ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಅಂದರೆ ಕಳೆದ ಕೆಲ ದಿನಗಳಿಂದ ಗಂಡ ಹೆಂಡತಿ ನಡುವೆ ತುಂಬ ಜಗಳ ನಡೀತಿತ್ತು. ಇದೇ ವಿಚಾರವಾಗಿ ಕೊಲೆಯಾಗಿರಬಹುದು ಅನ್ನೋ ಒಂದು ಶಂಕೆಯನ್ನು ಪೊಲೀಸರು ವ್ಯಕ್ತಪಡಿಸ್ತಿದ್ದಾರೆ. 1981ರ ಬ್ಯಾಚ್ನ ಐಪಿಎಸ್ ಅಧಿಕಾರಿಯಾಗಿದ್ದಂತಹ ಓಂ ಪ್ರಕಾಶ್ ರಾವ್ ರಾಜ್ಯದಲ್ಲಿ ಹಲವಾರು ಹುದ್ದೆಗಳನ್ನು ನಿರ್ವಹಿಸಿದ್ರು. ಅವರ ಕೊನೆಯಲ್ಲಿ ಅಂದರೆ ರಾಜ್ಯದ ಉನ್ನತ ಪೊಲೀಸ್ ಹುದ್ದೆಯಾದಂತಹ ಡಿಜಿ ಅಂಡ್ ಐಜಿಪಿ ಹುದ್ದೆಯನ್ನು ಕೂಡ ಅಲಂಕರಿಸಿದ್ರು. ಸುಮಾರು 2016ರಿಂದ 3 ವರ್ಷಗಳ ಕಾಲ ಡಿಜಿ ಅಂಡ್ ಐಜಿಪಿಯಾಗಿ ಕೆಲಸವನ್ನು ನಿರ್ವಹಿಸಿದ್ರು. ಅದಾದ ಬಳಿಕ ನಿವೃತ್ತರಾದಂತಹ ಬಳಿಕ ಮನೆಯಲ್ಲಿದ್ದರು ಮತ್ತು ವಿಶ್ರಾಂತ ಜೀವನವನ್ನು ಅನುಭವಿಸ್ತಿದ್ರು. ಆದರೆ ಇದೀಗ ಏಕಾಏಕಿ ಒಬ್ಬ ಡಿಜಿ ಅಂಡ್ ಐಜಿಪಿ ಕೊಲೆಯಾಗಿರೋದು ನಿಜಕ್ಕೂ ದುರದೃಷ್ಟಕರ. ಯಾಕಂತೇಳಿದ್ರೆ ಅವರ ಸರ್ವಿಸ್ನಲ್ಲಿ ಅವರ ಸೇವಾ ಅವಧಿಯಲ್ಲಿ ಸಾಕಷ್ಟು ಈ ರೀತಿಯಾದಂತಹ ಪ್ರಕರಣಗಳನ್ನು ನೋಡಿರ್ತಾರೆ, ಅವುಗಳನ್ನು ಹ್ಯಾಂಡಲ್ ಮಾಡಿರ್ತಾರೆ, ಯಾರು ಕೊಲೆ ಆರೋಪಿಗಳಿರ್ತಾರೆ ಅಂಥವ್ರನ್ನ ಬಂಧನ ಮಾಡಿರ್ತಾರೆ. ಆದರೆ ಇವತ್ತು ಹೆಂಡತಿ ಅಥವಾ ಮಗಳು